ಮುಂದೆ ವೇದವ್ಯಾಸರ ಪರಂಪರೆ ನೋಡಿದರೆ ನಾವು ವೇದವ್ಯಾಸರ ಪುತ್ರರ ಬಗ್ಗೆ ಇಬ್ಬರನ್ನು ಮಾತಾಡಿಸಿದೆವು. ಒಬ್ಬ ಶುಕ, ಇನ್ನೊಬ್ಬ ರೋಮಾರ್ಷಣ ಅಂತ. ರಾಜಪುತ್ರರಿದ್ದಾರೆ ವೇದವ್ಯಾಸರಿಗೆ, ಅಂದರೆ ರಾಜತನದಲ್ಲಿ ಹುಟ್ಟಿದ ಮಕ್ಕಳು 3 ಜನ: ವಿದುರ, ಧೃತರಾಷ್ಟ್ರ, ಪಾಂಡು. ಇದರಲ್ಲಿ ಧೃತರಾಷ್ಟ್ರ ನಮಗೆ ಗೊತ್ತುಂಟು. ಅಂಬಿಕೆಯಲ್ಲಿ ಅಂಬೆ ಇಲ್ಲಲ್ಲ, ಅಂಬಿಕೆ ಮತ್ತು ಅಂಬಾಲಿಕೆ. ಅಂಬಿಕೆಯಲ್ಲಿ ಹುಟ್ಟಿದವ ಅಂಬಿಕೆಯ, ಅಂಬಾಲಿಕೆಯಲ್ಲಿ ಹುಟ್ಟಿದವ ಮತ್ತು ಪಾಂಡು. ಇದರಲ್ಲಿ ಕಣ್ಣಿಲ್ಲದವನಾದ್ದರಿಂದ ಇವನಿಗೆ ರಾಜತನ ಸಿಗಲಿಲ್ಲ. ಧೃತರಾಷ್ಟ್ರಸ್ತು ಅಚಕ್ಷಸ್ತ್ವಾತ್ ರಾಜ್ಯನ್ನ ಪ್ರತ್ಯಪದ್ಯತ ಪಾರ್ಶವತ್ವ ವಿದುರ. ವಿದುರನ್ನು ಲೆಕ್ಕಕ್ಕೆ ಬರಲಿಲ್ಲ, ಅವನು ಶೂದ್ರದಾಸಿಯಲ್ಲಿ ಬಂದಿದ್ದಾನೆಂದು. ರಾಜ ಪಾಂಡುರ್ಬಭುವಃ, ನಿಜವಾಗಿ ಪಾಂಡು ರಾಜನಾದ ಅಂತ. ಹೀಗೆ ವೇದವ್ಯಾಸರ ರಾಜಪುತ್ರರು ನೋಡಬೇಕಾದ ಕಥೆಗಳು, ತಿಳಿಯಬೇಕಾದ ಚಿಂತನೆಗಳು ವ್ಯಾಸರ ಬಗ್ಗೆ ಅನುಸಂಧಾನ ಮಾಡಲಿಕ್ಕೆ ಭಾಳ ದೊಡ್ಡದಾದ ಕಥೆಯಾಗಿದೆ. ಇಲ್ಲಿ ಮುಂದಕ್ಕೆ ವೇದವ್ಯಾಸರ ಸೊಸೆಯಾಗಿ ನೋಡಿಕೊಂಡ್ರೆ ಮೊದಲ ಸೊಸೆ ಗಾಂಧಾರಿ. ಅತ್ತ ಪಾಂಡುಕೇಶ್ವರಕ್ಕೆ ಬದರಿ ತಟಕ್ಕೆ ಹೋಗಿದ್ದಾನೆ, ಕುಂತಿ ಮಾದ್ರಿಯ ಜೊತೆಯಲ್ಲಿ ಹೋಗಿದ್ದಾನೆ. ಹೀಗಾಗಿ ಅಲ್ಲಿ ಧರ್ಮರಾಜನನ್ನು ಪಡೆದಿದ್ದಾಳೆ ಅವಳು ಯಮನಿಂದಾಗಿ. ಅದನ್ನು ಕೇಳಿಕೊಂಡಿದ್ದಾಳೆ ಹಸ್ತಿನಪುರದಲ್ಲಿನ, ಇವತ್ತಿನ ಸುಮಾರಾಗಿ ಮೀರಟ್ಟಿನ ಪಕ್ಕ, ಹರಿದ್ವಾರದಾಚೆ ಪಾಂಡವಿನ ವ್ಯವಸ್ಥೆ. ಅಷ್ಟು ದೂರದಲ್ಲಿದ್ದದ್ದು ಕೇಳಿಕೊಂಡು, ಸಾವಿರ ಹತ್ತಿರ ಮೈಲಿನ ದೂರ ಕೇಳಿಕೊಂಡ ಗಾಂಧಾರಿ ಹೊಟ್ಟೆ ನಿಜಿಕಿದ್ದಾಳೆ. ಹಾಗಾಗಿ ವೇದವ್ಯಾಸರು ಮತ್ತೆ ಬಂದು ಅವಳು ಹೊಟ್ಟೆ ಹಿಜಿಕಿಕೊಂಡ ಮಾಂಸದ ತುಂಡನ್ನು ಎಲ್ಲ ಮಡಿಕೆಗಳಿಗೆ ಹಾಕಿ, ತುಪ್ಪದ ಮಡಿಕೆಗಳಿಗೆ ಹಾಕಿ ಅದನ್ನು ಮಗುವಾಗಲಿಕ್ಕೆ ಬಿಟ್ಟಿದ್ದಾರೆ. ಇದು ಮೊದಲ ಬಾರಿಗೆ ಒಂದು ದೃಷ್ಟಿಯಿಂದ ಪ್ರಣಾಳ ಶಿಶುವಿನ ಜನ್ಮದ ಕತೆ. ಕೊನೆಗೆ ಒಂದೊಂದೇ ತುಂಡು ಹಾಕ್ತಾ ಬಂದಾಗ ಗಾಂಧಾರಿ ಮೇಲೆ ಕೇಳ್ತಾಳೆ, ನನಗೊಂದು ಹೆಣ್ಣು ಮಗು ಇರಲಿ ಆಯಿತು, ಕೊನೆಗೆ ಉಳಿದದ್ದು ಅಂತ ಹೇಳಿ 101ನೇ ತುಂಡು ದುಶ್ಯಾಲೆ ಹುಟ್ಟಿದ್ದಾಳೆ. ದಿನಕ್ಕೊಂದು ಮಡಿಕೆ ಒಡೆದು ದಿನಕ್ಕೊಂದು ಮಗು ಅಲ್ಲಿಂದ ಬಂದಿದೆ ಅಂತ ಕತೆ. ಅದಕ್ಕೊಂದು ಕಥೆಯನ್ನು ತೋರಿಸುವಂತ ಭಾಳ ಚಂದವಾಗಿ ತುಪ್ಪದ ಮಡಿಕೆಯನ್ನೆಲ್ಲ ಒಟ್ಟು ಮಾಡಿಕೊಂಡು, ಇನ್ನು ಲೆಕ್ಕ ಆಗಿ 100 ಉಂಟೆ ಎಲ್ಲ ಕೇಳಬೇಡಿ, ಬದಿಯಲ್ಲಿ ಇದೆ, ಮತ್ತು ಕೆಲಸ ತರ್ತಾ ಇದ್ದಾರೆ ಅದಕ್ಕೆ, ಅದೆಲ್ಲ ಚಂದ ಮಾಡಿದ್ದೇನೆ ಕೆಲಸ. ಇನ್ನೊಬ್ಬಳು ಸೊಸೆ ಇದ್ದಾಳೆ, ಅವಳು ಅಂದರೆ ವೇದವ್ಯಾಸರ ಅಕ್ಕಪಕ್ಕವನ್ನು ನಾವು ನೋಡುವ ಕ್ರಮ. ಅವಳು ಕುಂತಿ. ಇದಾಗಲೇ ಹಸ್ತಿನಪುರದಲ್ಲಿ ಗಲಾಟೆ ಎಬ್ಬಿಸಿ ಪಾಂಡವರನ್ನೆಲ್ಲ ಬೆಂಕಿನ ಮನೆಯಲ್ಲಿ ಸುಟ್ಟು ಹೊರಗೆ ಹಾಕಿದ್ದಾರೆ. ಆದರೆ ಅವರು ಸುಟ್ಟು ಹೋಗಲಿಲ್ಲ, ಅವರಲ್ಲಿಂದ ವಾರಣಾವತದಿಂದ ಏಕರಚಕ್ರ ನಗರಕ್ಕೆಲ್ಲ ಬಂದಿದ್ದಾರೆ, ಬಕನ ಹತ್ತಿರದಲ್ಲೆಲ್ಲ ನೆಲೆಗೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಬಂದಾಗ ವೇದವ್ಯಾಸರು ಇವರು ನನ್ನ ಬ್ರಾಹ್ಮಣ ಮಕ್ಕಳು ಅಂತ ಹೇಳಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ, ನನ್ನ ಶಿಷ್ಯರಿವರು ಅಂತ ಹೇಳಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಕುಳ್ಳಿರಿಸಿದ್ದಾರೆ. ಹಾಗಾಗಿ ಇವರೆಲ್ಲ ಬ್ರಾಹ್ಮಣರ ವೇಷದಲ್ಲಿ ಇರತಕ್ಕ ಪಾಂಡವರು ಮತ್ತು ಕುಂತಿ. ವ್ಯಾಸರು ನನ್ನ ಶಿಷ್ಯರು ಅಂತ ಹೇಳಿ ಅವರನ್ನು ನಿಲಗೊಳಿಸಿ, ಅಂದರೆ ಬಹಳ ಬಾರಿ ಪಾಂಡವರ ಹತ್ತಿರದಲ್ಲಿ ವ್ಯಾಸರು ಸಿಗ್ತಾನೇ ಇದ್ದರು. ಮುಂದೆ ಅವರು ಮದುವೆಯ ಮಂಟಪದೆಡೆಗೆ ಸಾಗುವಲ್ಲಿಯೂ ವೇದವ್ಯಾಸರ ಪಯಣ ಬಂದಿದೆ. ಇದೀಗ ಹಿಡಿಂಬವನದ ನಂತರದಲ್ಲಿ ಬಕನ ಸಂಹಾರಕ್ಕಾಗಿ ಕುಳ್ಳಿರಿಸಿದಂತಹ ಒಂದು ಬ್ರಾಹ್ಮಣನ ಮನೆಯಲ್ಲಿನ ಕತೆ. ಎಂಥ ಅದ್ಭುತವಾದಂಥ ಪುಣ್ಯಾತ್ಮ ಇರಬೇಕಾ ಬ್ರಾಹ್ಮಣ. ವೇದವ್ಯಾಸರ ಶಿಷ್ಯರು ಅಂದರೆ ಆಗ ಬಾಡಿಗೆ ಇಲ್ಲ, ನನ್ನ ಶಿಷ್ಯರು ಅಂತೇಳಿ ಕುಳ್ಳಿರಿಸಿದ್ದು ಅಷ್ಟೇ. 5 ಮಕ್ಕಳ ಜೊತೆಯಲ್ಲಿ ಕುಂತಿಯಲ್ಲಿದ್ದಾಳೆ. ಇವರು ಹೊರಗೆ ಹೋಗಿ ಭಿಕ್ಷೆ ತಂದು ತಿನ್ನುವ ಕಥೆಗಳು. ಆಗ ಅದರಲ್ಲಿ ಭೀಮಸೇನ ಹೋಗಲಿಕ್ಕಿಲ್ಲ, ಈ ನಮೂನೆ ಇದ್ದ ಪಾಡುವಾಗ ಅಂಥ ಕಥೆಯಲ್ಲಿ ಹೊರಗಿನ ಒಂದು ಕೋಣೆಯಲ್ಲಿ ಅವರು ಬದುಕುವ ರೀತಿ. ಅಂದರೆ ವ್ಯಾಸರು ಆ ಬ್ರಾಹ್ಮಣನಿಗೆ ಇದು ನನ್ನ ಶಿಷ್ಯರು ಇಲ್ಲಿ ಇರಲಿ, ನಾನು ಕರ್ಕೊಂಡು ಹೋಗ್ತೇನೆ ಹೇಳಿ ಬಿಟ್ಟದ್ದು. ಅಂದರೆ ಅವನಿಗೆ ವ್ಯಾಸರ ಬಗ್ಗೆ ಆ ಬ್ರಾಹ್ಮಣನಿಗೆ ಎಷ್ಟು ಗೊತ್ತಿರಲಿಕ್ಕಿಲ್ಲ, ಆ ಕಾಲದಲ್ಲಿ ಎಷ್ಟು ಆತ ಮುಂಚೂಣಿಯಲ್ಲಿದ್ದ ಅಂತ ಅರ್ಥ ಆಗತ್ತೆ. ಆದರೂ ವ್ಯಾಸರಲ್ಲಿ ಅವ ನನಗೊಂದು ಬಕನಿಂದ ಮೋಕ್ಷ ಕೊಡಿ ಅಂತ ಕೇಳಲಿಲ್ಲ. ಇದು ಇತಿಹಾಸ. ಅವನು ಯಾರು ಬ್ರಾಹ್ಮಣ, ಅವನ ಮಡದಿ ಯಾರು ಬ್ರಾಹ್ಮಣಿ, ಅವ್ರ ಮಕ್ಕಳು ಯಾರು ಗಂಡು, ಅವ್ರದ್ದು ಹೆಣ್ಣು ಯಾವುದು ಮಗು, ಯಾವುದರ ಬಗ್ಗೆಯೂ ಚಿಂತನೆ ಇಲ್ಲದ ಒಂದು ಅದ್ಭುತವಾದಂಥ ಒಂದು ಕೊಂಡಿ. ಅದಕ್ಕೋಸ್ಕರ ನಾನು ಆ ಕಥೆಯಲ್ಲಿ ಕುಂತಿ ಸೊಸೆಯನ್ನು, ಈ ಕುಂತಿ ಸೊಸೆಗೆ ಭಾರಿ ಗಮ್ಮತ್ತಿದೆ. ಮುಂದೆ ಅಶ್ವಮೇಧ ಯಾಗ ಆಗತ್ತೆ, ರಾಜಸೂಯ ಆಯ್ತಲ್ಲ, ಕೌರವರು ಸತ್ತ ಬಳಿಕ ಅಶ್ವಮೇಧ ಯಾಗ ಆದ ಬಳಿಕ ವೇದವ್ಯಾಸರಿಗೊಂದಿಷ್ಟು ದಕ್ಷಿಣೆ ಕೊಟ್ಟಿರ್ತಾರೆ ಪಾಂಡವರು ಯಾಗ ಮಾಡಿದ್ದರ ಹಿನ್ನೆಲೆಯಲ್ಲಿ ಗುರುದಕ್ಷಿಣೆಯಾಗಿ. ಅದನ್ನು ತಗೊಂಡವರು ಕುಂತಿ ಕೊಟ್ಟದ್ದು, ಇದು ನಿನಗೆ ಅಂತ. ಹೇಗೂ ಧೃತರಾಷ್ಟ್ರನಿಗೆ ಅಂತೂ ಕೊಟ್ಟೆ ಕೊಡ್ತಾರೆ, ಗಾಂಧಾರಿಗಂತೂ ಸಿಕ್ಕೇ ಸಿಗ್ತದೆ, ಇವಳಿಗೆ ಪಾಂಡವಿಲ್ಲ, ಪಾಂಡವರೆಲ್ಲ ಖಾಲಿ ಮಾಡಿಕೊಳ್ತಾರೆ ಹೇಳಿ ವೇದವ್ಯಾಸರು ತನ್ನ ದಕ್ಷಿಣೆಗಳನ್ನೆಲ್ಲ ಕುಂತಿಗೆ ಧರ್ಮಕರ್ಮ ಮಾಡಲಿಕ್ಕೆ ಅಂತ ಕೊಟ್ಟೋದ ಕಥೆ. ಅದ್ಭುತವಾದ ಸೊಸೆಯವಳು.
ಏನು ಗಮ್ಮತ್ತು ಕೇಳಿದರೆ, ವ್ಯಾಸರ ಚಿಂತನೆ ಅಂದರೆ ಮಾಡಲೇಬೇಕಲ್ಲ. ಕೊನೆಗೂ ಹಠ ಮಾಡಿಕೊಂಡು ಧೃತರಾಷ್ಟ್ರ ಹೊರಟ ಕಾಡಿಗೆ, ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಅಂತ. ವೇದವ್ಯಾಸರೆಲ್ಲ ಬೋಧ ಹೇಳಿ ಧರ್ಮರಾಜನಲ್ಲಿ ಆಯ್ತು ಹೇಳೋದು ಒಪ್ಪಿಸಿಕೊಟ್ಟು. ತುಂಬ ದಿನದಿಂದ ಗಲಾಟೆ ಆಗಿದೆ ಅದು. ಕೊನೆಗೆ ಅವನು ಒಂದು ತಿಂಗಳಗಳ ಕಾಲ ಎಲ್ಲ ದಾನ ಧರ್ಮ ಪಿಂಡ ಪ್ರದಾನ ಎಲ್ಲ ಸೇವೆ ಮಾಡಿ ಧೃತರಾಷ್ಟ್ರ ಹೊರಟದ್ದು. ಅಂತ ಏನಿದ್ರು ಧೃತರಾಷ್ಟ್ರ ಹೋಗ್ತಾನೆ ಎನ್ನುವುದು, ಹೋಗಲೇಬೇಕೆನ್ನುವುದು ಎಲ್ಲರಿಗೂ ಗೊತ್ತಾಯ್ತು ಆಗ ವಿಷಯ. ಊರಿನವರನ್ನು ಕರೆದು ಹೇಳಿದ ಧೃತರಾಷ್ಟ್ರ, ನಾನು ಹೋಗ್ತೇನೆ, ನಾನು ಅನ್ಯಾಯ ಮಾಡಿದ್ದವನಾಗಿದ್ದಿರಬಹುದು, ನನ್ನ ಮಕ್ಕಳೇ ಆದರೂ ಹಾಗೆ ಅಂತ ಹೇಳಿಕೊಂಡು ಏನೋ ಮಾತಾಡಿ ಹೊರಟ. ಗಾಂಧಾರಿಗೆ ಹೋಗೋದು ಗ್ಯಾರಂಟಿ. ಜೊತೆಯಲ್ಲಿ ಸಂಜಯ್ ಇದ್ದಾನೆ, ಮೊದಲಿಂದ ಇದ್ದವ, ಕರ್ಕೊಂಡು ಹೋಗ್ತಾನೆ. ಸರಿ, ಹಾಗೆ ಹೊರಟಾಗ ಕುಂತಿ ಹೊರಟಿದ್ದಾಳೆ. ಎಲ್ಲರೂ ಹೊರಟಿದ್ದಾರೆ, ಪಾಂಡವರು ಹೊರಟಿದ್ದಾರೆ ಬಿಟ್ಟು ಬರಲಿಕ್ಕೆ ಅಲ್ಲಿವರೆಗೆ ಅಂತ, ಕಾಡಿನ ಬಾಗಿಲವರೆಗೆ ಅಂತ. ಆಗ ಹೋಗುವಾಗ ಹೇಗೆ ಹೋಗಿದ್ದಾರೆ ಅಂದರೆ, ಧೃತರಾಷ್ಟ್ರ ಗಾಂಧಾರಿಯ ಹೆಗಲು ಮುಟ್ಟಿದ್ದಾನೆ, ಹಿಡ್ಕೊಂಡಿದ್ದಾನೆ, ಕಾಣುವುದಿಲ್ಲ ಅವನಿಗೆ. ಗಾಂಧಾರಿಯು ಕಣ್ಪಟ್ಟಿ ಕಟ್ಟಿಕೊಂಡು ಕಾಣುವುದಿಲ್ಲ, ಆದ್ದರಿಂದ ಗಾಂಧಾರಿ ಕುಂತಿ ಹೆಗಲು ಹಿಡ್ಕೊಂಡಿದ್ದಾಳೆ. ಕುಂತಿದ್ದು ಯಾಕೆಂತ, ಅವಳಿಗೆ ಸಂಜಯನ ನೀಡಲಿಕ್ಕೆ ಬರೋದಿಲ್ಲ. ಸಂಜಯ್ ಧೃತರಾಷ್ಟ್ರನಿಗೆ ಸ್ಪ್ಯಾರ್ ಬೇಕಾದಾಗ, ಮೊದಲಿಂದ ಮಾತುಕತೆಗೆ ಚಿಂತನೆಗೆ ಎಲ್ಲದಕ್ಕೂ ಗಾಡಿ ಹೊಡೆಯುವ ಮೊದಲಿಂದ. ಹಾಗಾಗಿ ಎಲ್ಲ ಹೇಳಿಕೊಟ್ಟವನು ಅವನೇ, ಮಾತಾಡ್ತಿದ್ದವನು. ಅದರಿಂದ ಗಾಂಧಾರಿ ಯಾರಿರಬೇಕು? ಗಾಂಧಾರಿ ಕುಂತಿಯ ಹೆಗಲು ಮುಟ್ಟಿಕೊಂಡ್ಲಿ. ಹೀಗೆ ಕುಂತಿ ಮುಂದೆ ಹೋಗುದು ನಡ್ಕೊಂಡು, ಕಣ್ಣು ಕಾಣದವ್ರು ಹೋಗುವ ಹಾಗೆ. ಕುಂತಿ ಮೊದಲು ಹೋಗ್ತಾಳೆ, ಅವಳಿಗೆ ಕಾಣುತ್ತದೆ. ಅವಳ ಬೆನ್ನ ಹಿಂದೆ ಬೆನ್ನಿಡ್ಕೊಂಡು ಗಾಂಧಾರಿ ಬರ್ತಾಳೆ. ಗಾಂಧಾರಿಯ ಬೆನ್ನಿಡ್ಕೊಂಡು ಧೃತರಾಷ್ಟ್ರ ಬರ್ತಾನೆ. ಧೃತರಾಷ್ಟ್ರ ಪಕ್ಕದಲ್ಲಿ ಮಾತಾಡಿಕೊಂಡು ಸಂಜೆ ಇವರೆಲ್ಲ ವರ್ಷ ಆದವರೇ ಮಾತಾಡ್ತವರು. ಆಗಲೇ 100 ದಾಟಿದೆ ಇಬ್ಬರಿಗೂ. ಹೀಗೆ ಹೋಗ್ತಾ ಗಡಿ ದಾಟಿತು. ಗಡಿ ದಾಟಿದ ನಂತರ ಪಾಂಡವರು ಕೂತ್ಕೋ ಬಿಡು ಹೋಗು ಅಂತೇಳಿ ಧೃತರಾಷ್ಟ್ರ ಮಾತಾಡಿ ಕಳಿಸಿದ. ಆಯಿತು ಅಂತ ಅವರು ನಿಂತರು, ಊರವರೆಲ್ಲ ನಿಂತರು. ಕುಂತಿ ಹೋಗ್ತಾನೆ ಇದ್ದಾಳೆ. ಧರ್ಮರಾಜ ಕರೆದ, ಅಮ್ಮ ನಾನು ಬರೋದಿಲ್ಲ, ನಾನು ಕಾಡಿಗೆ ಹೋಗ್ತೇನೆ ಅಂತ. ಇವರೆಲ್ಲ ತಯಾರಾಗಿದ್ದಾರೆ, ಇವಳು ತಯಾರಿ ಪ್ರಶ್ನೆ ಇಲ್ಲ, ಯಾರಿಗೆ ಗೊತ್ತೇ ಇಲ್ಲ. ಧೃತರಾಷ್ಟ್ರ ಗಾಂಧಾರಿಯರು ಬಹಳ ಸಮಯದಿಂದ ತಯಾರು ಮಾಡಿದ್ದಾರೆ, ದಾನ ಧರ್ಮ ಮಾಡಿದ್ದಾರೆ, ಪಿಂಡ ಪ್ರದಾನ ಮಾಡಿದ್ದಾರೆ. ಈಕೆ ಏನೂ ಇಲ್ಲದ ಸೈಲೆಂಟಾಗಿ ಹೋಗ್ದದ್ದು ಹೋದದ್ದೇ. ಬೊಬ್ಬೆ ಹೊಡಿತಾನೆ ಧರ್ಮರಾಜ, ನನ್ನ ಕೆಲಸ, ನನ್ನ ಪ್ರಾಯಶ್ಚಿತ್ತ, ನನ್ನ ಸೇವೆ ನನಗಾಗಲಿಕ್ಕುಂಟು, ನೀನು ಹೋಗು ಅಂದು. ನೀನು ಅಮ್ಮ ಅಂತ ಕರಿಬೇಡ ಅಂದು. ಧೃತಿಂ ಕುಂತ್ಯಾಹ ಅಂತ ವೇದವ್ಯಾಸರು ಹೇಳ್ತಾರೆ, ಓದುಗರಿದ್ದರೆ ನನ್ನ ಸೊಸೆ ಕುಂತಿಯನ್ನು ಮಾತಾಡಿಕೊಂಡು ನೋಡಿ ಅಂದರು. ಅದ್ಭುತ. ಕೃಷ್ಣನ ಕೈಯಲ್ಲಿ ಅಂತೂ ಕುಂತಿ ತುಂಬ ವಿಚಿತ್ರ. ಹಾಗಾಗಿ ವ್ಯಾಸರ ಚಿಂತನೆಯಲ್ಲಿ ತಂದೆ ನಾನು. ಮತ್ತೊಂದು ಹೇಳಲೇಬೇಕಾದ ಕ್ಯಾರೆಕ್ಟರ್ ದ್ರೌಪದಿ. ಸೊಸೆಯ ನಂತರದಲ್ಲಿ ಮೊಮ್ಮಕ್ಕಳ ಹೆಂಡತಿಯಾಗಿ ಬಂದಾಗ, ಅರಮನೆಯ ಮತ್ತೊಂದು ಸೊಸೆಯಾಗಿ ನಿಂತಾಗ ದ್ರೌಪದಿಯ ಕ್ಯಾರೆಕ್ಟರ್. ವೇದವ್ಯಾಸರು ಏನು ಮಾಡಿದ್ದಾರೆ ಇಲ್ಲಿ ಕೇಳಿದರೆ, ದೃಪದ ರಾಜನ ಹತ್ರ ಬಂದರು. ದೃಪದ ರಾಜನಿಗೆ ಹೇಳಿದರು, 5 ಜನರಿಗೂ ದ್ರೌಪದಿಯನ್ನು ಕೊಡುವಂಥದ್ದೇ. ಯಾಕೆ ಅಂದರೆ ನೀನು ದ್ರೌಪದಿಯನ್ನು ನೋಡು ಅಂತ ದ್ರೌಪದಿಯನ್ನು ತೋರಿಸಿದರು. ದ್ರೌಪದಿಯನ್ನು ತೋರಿಸುವಾಗ ಅದರಲ್ಲಿ ಶ್ಯಾಮಲೆ ಇದ್ದಾಳೆ, ಶಚಿ ಇದ್ದಾಳೆ, ಉಷೆ ಇದ್ದಾಳೆ, ಅವಳು ಹೇಗೆ ಪಂಚ ಕನ್ಯೆ ಇದ್ದಾಳೆ, 5 ಸ್ತ್ರೀ ಹೇಗಿದ್ದಾಳೆ ಎನ್ನುವುದನ್ನು ತೋರಿಸಿಕೊಟ್ಟರು. ಹಾಗಾಗಿ ದ್ರೌಪದಿಯನ್ನು ಮೊದಲ ಬಾರಿಗೆ ರಿವೀಲ್ ಮಾಡಿಕೊಟ್ಟವರು, ಪಾಂಡವರ ಪತ್ನಿ ಆಕೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ದೃಪದ ರಾಜನಿಗೆ ಕೊಡುವುದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿಕೊಟ್ಟವರು ವೇದವ್ಯಾಸರು. ಆದ್ದರಿಂದ ಆವತ್ತೇ ದ್ರೌಪದಿಯು ನೋಡಿಬಿಟ್ಟಿದ್ದಾಳೆ, ವೇದವ್ಯಾಸರು ಸಿಕ್ಕಿಬಿಟ್ಟಿದ್ದಾರೆ. ಇಲ್ಲಾದರೂ ಮಹಿಳೆ ಹಾಕಿಬಿಡಿ. ಹಾಗಾಗಿ ಅದೊಂದು ಸುಂದರವಾದ ಚಿತ್ರಣ ಇರಲಿ ವೇದವ್ಯಾಸರ ಮಹಾಭಾರತದ ಕೆಲವು ಅಪೂರ್ವವಾದ ಮಾಹಿತಿಗಳು. ಇನ್ನು ವ್ಯಾಸರು ಕೇವಲ ಪಾಠ ಮಾಡಲಿಕ್ಕೆ ಮಾತ್ರ ಬಂದದ್ದು. ಸಾಮಾನ್ಯ ಪಾಠ ಮಾಡೋರು ಏನು ಗಟ್ಟಿ ಇರುವುದಿಲ್ಲ, ಅವರಿಗೆ ಶಾಸ್ತ್ರ ಮಾತ್ರ ಬರ್ತದೆ, ಶಸ್ತ್ರ ಏನು ಹಿಡೀಲಿಕ್ಕೆ ಆಗುವುದಿಲ್ಲ. ಅಂದರೆ ಇವರು ನಿಶಸ್ತ್ರವಾಗಿ ಎಷ್ಟು ಜೋರಿದ್ದಾರೆ ಗೊತ್ತಾಗಲಿಕ್ಕೆ, ಅತ್ತ ಅರ್ಜುನ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾನೆ. ನಿಜವಾಗಿ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ, ಬ್ರಹ್ಮ ಶಿರೋಸ್ತ್ರ ಅದು. 2ಕ್ಕೂ ಮಂತ್ರಗಳ ಕಥೆಯೆಲ್ಲ ಬೇರೆ ಇದೆ. ಇತ್ತ ಕಡೆಯಿಂದ ಅಶ್ವತ್ಥಾಮ ಬ್ರಹ್ಮಶಿರಾಸ್ತ್ರ ಮೊದಲು ಬಿಟ್ಟದ್ದು. ಪಾಂಡವರ ನಾಶಕ್ಕಾಗಿ ಮಕ್ಕಳನ್ನೆಲ್ಲ ಕೊಂದು ಬಂದವ, ಶಿಬಿರ ದಾಹ ಮಾಡಿ ಬಂದವ, ಬೆಳ್ಳಂಬೆಳಗ್ಗೆ ಆದ ಇದು ಕತೆ. ಆದ್ದರಿಂದ ನಾನು ಆ ಬೆಳಕು ಕೊಡ್ತಾ ಇದ್ದೇನೆ. 3-4 ಗಂಟೆ ಹೊತ್ತಿಗೆ ಆದ 4-5 ಗಂಟೆ ಹೊತ್ತಿಗೆ ಆಗುವ, ಸಾಮಾನ್ಯ 5 ಗಂಟೆ ಆಗ್ತಾ ಬಂದಿದೆ, ಬೆಳಗ್ಗೆ ಆಗಿದೆ ಲೆಕ್ಕಾಚಾರದಂತೆ. ಆ ಹೊತ್ತಿನಲ್ಲಿ ಬಂದಿದ್ದಾನೆ, ಕಾಡಿನೊಳಗೆ ಪ್ರವೇಶ ಮಾಡಿದ್ದಾನೆ. ಅವನ ಅಸ್ತ್ರ ಬಿಟ್ಟದ್ದಕ್ಕೆ ಅಸ್ತ್ರ ಬಿಟ್ಟಿದ್ದಾನೆ. ವೇದವ್ಯಾಸರು ಹೇಳ್ತಾರೆ, ನಿಮ್ಮ ದೊಡ್ಡ ಅಸ್ತ್ರಗಳು ಇಡೀ ಜಗತ್ತನ್ನು ಹಾಳು ಮಾಡ್ತವೆ, ನಿಲ್ಲಿಸಿ ಅಂದು. 2 ಅಸ್ತ್ರಗಳು ಒಟ್ಟಾಗದಂತೆ ತಡೆ ಹಿಡಿದದ್ದು ವೇದವ್ಯಾಸರು 2 ಕಡೆಯಿಂದ. ಕೊನೆಗೆ ಉಪಸಂಹಾರ ಮಾಡಲಿಕ್ಕೆ ಹೇಳಿದ, ಅರ್ಜುನ ಉಪಸಂಹಾರ ಮಾಡಿದ, ಅಶ್ವತ್ಥಾಮನಿಗೆ ಆಗಲಿಲ್ಲ. ಅದನ್ನು ಅರ್ಜುನ ಉಪಸಂಹಾರ ಮಾಡಿದ ಮುಂದಿನ ಕತೆ. ಅಂತೂ ವೇದವ್ಯಾಸರು 2 ಅಸ್ತ್ರಗಳನ್ನು ತನ್ನ ಕೈಯಲ್ಲಿ ನಿಲ್ಲಿಸಿದ್ದಾರೆ. ಇಷ್ಟೆಲ್ಲ ಆಗಿಯೂ ವೇದವ್ಯಾಸರಲ್ಲಿ ದ್ವಾಪರದ ಕಳೆದ ಬಳಿಕ ಕಲಿಯುಗದ ಕಥೆಯಲ್ಲಿ ಯಾರಿದ್ದಾರೆ ಕೇಳಿದರೆ
ಕಲಿಯುಗದಲ್ಲಿ ಆಚಾರ್ಯ ಮಧ್ವರಿದ್ದ. ವೇದವ್ಯಾಸರೆಡೆಗೆ ಪಯಣ ಬೆಳೆಸಿದವರು ಆಚಾರ್ಯ ಮಧ್ವರು. ವ್ಯಾಸರು ಭಾಳ ಖುಷಿಯಲ್ಲಿದ್ದರು. ಮತ್ತೆ ಹೇಳ್ತಾರೆ ಮಧ್ವಾಚಾರ್ಯರು, ನಾನು ಇಲ್ಲೇ ಖುಷಿಯಲ್ಲಿ ಇರ್ತೇನೆ ಅಂತ. ಬೇಡ ಬೇಡ, ನೀ ಹಿಂದೋಗಿ ಅಂತ ಮಧ್ವಾಚಾರ್ಯರಿಗೆ ಎಲ್ಲ ಪಾಠ ಮಾಡಿ ಇಷ್ಟೆಲ್ಲ ಕಲಿತದ್ದು ಎಲ್ಲಿ ಮಧ್ವಾಚಾರ್ಯ ಕೇಳಿದರೆ, ಮಧ್ವಾಚಾರ್ಯ ವೇದವ್ಯಾಸರ ಆಶ್ರಮಕ್ಕೆ ಹೋಗಿ ಮತ್ತು ಎಲ್ಲ ಅವರ ಕೃತಿಗಳನ್ನೆಲ್ಲ ಅಧ್ಯಯನ ಮಾಡಿ ಪಾಠ ಕೇಳಿ ಅಲ್ಲೇ ಕೂತ್ಬಿಟ್ಟಾಗ ವೇದವ್ಯಾಸರು ಹೇಳ್ತಾರೆ, ಬೇಡ, ನೀವು ಮತ್ತೆ ಊರಿಗೆ ಹೋಗಬೇಕು, ಉಡುಪಿಗೆ ಬರಬೇಕು, ಕೆಲಸ ಬಾಕಿ ಇದೆ, ಒಳ್ಳೆಯವರು ಇದ್ದಾರೆ ಇನ್ನೂ ಸಹ ಅಂತೇಳಿ ಇವತ್ತು ಮಧ್ವಾಚಾರ್ಯ ನೆನಪಿಸಿಕೊಳ್ಳಿಕ್ಕೆ ನಾವು ಇದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ಮಧ್ವಾಚಾರ್ಯ ಮತ್ತೆ ಬಂದಿದ್ದಾರೆ, ನಾನು ಹೇಳೋ ದೃಷ್ಟಿ ಕೇಳಿದರೆ. ಹಾಗಾಗಿ ಆಚಾರ್ಯ ಮಧ್ವರ ನಡಿಗೆ, ಆ ಪರ್ವತದ ತಪ್ಪಲುಗಳು, ವ್ಯಾಸರ ಸರಸ್ವತಿ ತೀರದ ಆಶ್ರಮ, ಇವನ್ನೆಲ್ಲ ಗಮನಿಸಿ ಅದನ್ನೆಲ್ಲ ಗುರುತಿಸಿಕೊಂಡು ನಾನು ಇದನ್ನು ತೋರಿಸಿಕೊಟ್ಟಿದ್ದೇನೆ. ಮುಂದೆ ವ್ಯಾಸರು ತನ್ನ ಎಲ್ಲ ಪುರಾಣಗಳಲ್ಲಿ ಹೇಳಿಕೊಳ್ಳುವಂತೆ ತನ್ನ ಸ್ಥಾನಮಾನವನ್ನು ಗಮನಿಸಿದ್ದಾರೆ, ಗುರುತಿಸಿದ್ದಾರೆ. ಎಷ್ಟೋ ಜನ ಈ ಗೆರೆಯಲ್ಲಿ ವ್ಯಾಸರನ್ನು ಕಬಳಿಸಿದ್ದಾರೆ, ಇಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್. ಮೊದಲ ಬಾರಿಗೆ ಈ ಶ್ಲೋಕಕ್ಕೆ ಈ ರೀತಿಯಾದ ಒಂದು ಚಿತ್ರಣವನ್ನು ಕೊಟ್ಟು ಇದನ್ನು ಹೊರಗೆ ತಂದದ್ದೇ ನಾನು. ಅಂದರೆ ಇದು ಪುರಾಣ ಪ್ರಪಂಚ ಅಂತ ನನ್ನ ಮೊದಲು ಕೊಟ್ಟ ಪುಸ್ತಕ. ಬಹಳ ಹಿಂದೆ 18 ಪುರಾಣದಲ್ಲಿನ ಸಂಕ್ಷೇಪವಾದ ವಿಷಯಗಳನ್ನು ಕೊಟ್ಟದ್ದು. ಪ್ರತಿ ತಿಂಗಳು ಹೀಗೆ ಲೇಖನವಾಗಿ ಆಚಾರ ವಿಚಾರದಲ್ಲಿ ಬರ್ತಾ ಇದ್ದದ್ದು. ಆಗ ನರನಾರಾಯಣರನ್ನು ಅವರು ಹಿಡ್ಕೊಂಡ ಆಯುಧಗಳ ಚಿಂತನೆಯ ಜೊತೆಯಲ್ಲಿ ಭಾಗವತ ಹೇಳಿದಂತೆ ಅದನ್ನು ಕೆತ್ತಿಸಿ ಅವರು ಬದರಿಯಲ್ಲಿ ಇವತ್ತು ಇದ್ದಾರೆ ಅಂತ, ನರನಾರಾಯಣ ಆಶ್ರಮದಲ್ಲಿ ತಪಸ್ಸು ಮಾಡ್ತಾ. ಸ್ವಯಂಭುವ ಮನ್ವಂತರದವರು, ಕೋಟಿಗಟ್ಟಲೆ ವರ್ಷದ ಹಿಂದಿನವರು. ಅವರು ಕೈಯಲ್ಲಿ ಇಟ್ಕೊಳ್ಳುವ ಆ ವಸ್ತುಗಳು, ವ್ಯವಸ್ಥೆಗಳು ಇವನ್ನೆಲ್ಲ ಇಟ್ಟುಕೊಂಡು, ದಂಡ ಆಗಲಿ, ವೈಣವ ದಂಡ ಆಗಲಿ, ಅವರಿಬ್ಬರು ನಾರಾಯಣಂ ನಮಸ್ಕೃತ್ಯ ನರಂಚೈವ, ಆನಂತರ ನರೋತ್ತಮಂ ಮಧ್ವಾಚಾರ್ಯರನ್ನು, ದೇವೀಂ ಮತ್ತು ಮಾತಿನ ದೇವತೆಯಾದ ಮಹಾಲಕ್ಷ್ಮಿ, ಸರಸ್ವತೀಂ ಮಾತಾಡಿಸುವವಳು, ಕೊನೆಗೆ ವ್ಯಾಸ ಮಾತು ಕೊಟ್ಟವರು. ಹೀಗೆ ಇಷ್ಟು ಜನರನ್ನು ನಮಸ್ಕಾರ ಮಾಡಿ ನೀವು ಓದಿರಿ, ನಿಮಗೆ ಜಯ ಆಗ್ತದೆ. ಅಥವಾ ನೀವು ಓದುವಾಗ ಜಯ ಆದರೆ ಇದು ಜಯ ಅಂದರೆ 18 ಅಂತ ಅರ್ಥ. ಜ ಅಂದರೆ 8, ಯಾ ಅಂದರೆ 1. 18 ಯಾವುದು? ಪುರಾಣಗಳು. 18 ಯಾವುದು? ಪರ್ವತ ಮಹಾಭಾರತ. 18 ಅದು ಕೊನೆಯ ಅಧ್ಯಾಯದ್ದು ಗೀತೆ, ಸಣ್ಣದಾದರೆ. ಮತ್ತೆ ಹೀಗೆ ಎಲ್ಲವನ್ನು ಕಲೀಲಿಕ್ಕೋಸ್ಕರ 18 ಮಾಡಿ, 4 ವೇದಗಳು ಮತ್ತು 4 ವೇದಗಳು, ಅಲ್ಲಿಗೆ 8 ಆಯಿತು. ಮತ್ತು 6 ಅಂಗಗಳು, ಮತ್ತೊಂದು ಸೇರಿ 7 ಅಂಗಗಳು, ಮತ್ತು 3 ಸೂತ್ರಗಳು, ಅಲ್ಲಿಗೆ 10 ಆಯಿತು. 18 ಆಯಿತು. ಲೆಕ್ಕ ಹೇಳಿದ್ದಾಯ್ತು, ಏನು ಗೊತ್ತಾಗಲಿಲ್ಲ. 4 ವೇದಗಳು ಗೊತ್ತಾಯಿತು, ಋಗ್ಯಜು ಸಾಮ ಅಥರ್ವ. ಮತ್ತೆ 4 ವೇದಗಳು ಯಾವುದು ಅಂದರೆ ಪಂಚರಾತ್ರ, ಮೂಲರಾಮಾಯಣ, ಮಹಾಭಾರತ. ಸರಿ, ಆನಂತರ 4 ಪೌರುಷೇಯವಾದ ವೇದಗಳು 4, ಇತಿಹಾಸ ಮಹಾಭಾರತ ಸೇರಿ, ಪುರಾಣಗಳು ಸೇರಿ, ಪಂಚರಾತ್ರಗಳು ಸೇರಿ, ಮತ್ತು ಮೂಲರಾಮಾಯಣ ಸೇರಿ. ಆನಂತರ ಇದರೊಟ್ಟಿಗೆ 6 ಅಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ, ಅದರೊಟ್ಟಿಗೆ ಸ್ಮೃತಿಗಳು ಅಂತ. ಆನಂತರ ಮತ್ತೆ 3 ಮೀಮಾಂಸಗಳು, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ, ದೇವಮೀಮಾಂಸ ಅಂತ. ಸತ್ಯ ಮೀಮಾಂಸಾತರೇ ಮುಚ್ಯತೆ ಅಂತ, ವೇದ ಸರ್ವಾಂಗಾನಿ ಸತ್ಯಮಾಯತನಂ ಅಂತ. ಬ್ರಹ್ಮದೇವರೇ ಶಿವನಿಗೆ ಎಲ್ಲಿ ಸಿಗ್ತದೆ ದೇವರ ವಿದ್ಯೆ ಹೇಳುವಾಗ ಈ 18 ಕೊಟ್ಟದ್ದು. ಆದ್ದರಿಂದ 18 ಎನ್ನುವುದು ಸಕಲ ಶಾಸ್ತ್ರಗಳ ಗಂಟಿ ಎನ್ನುವುದು ವೇದವ್ಯಾಸರ ಚಿಂತನೆಯಲ್ಲಿ ಬ್ರಹ್ಮದೇವರ ಮಾತು. ಬ್ರಹ್ಮಶಬ್ದಕ್ಕೆ ಶಬ್ದವೂ ಅದೇ ಹೇಳ್ತದೆ, ಹೇಳಿದ್ದೇನೆ ನಾನು ಹಿಂದೊಮ್ಮೆ. ಬ್ರಹ್ಮದಂಡ ಅನ್ನುವಲ್ಲಿ ಬ್ರಹ್ಮಶಬ್ದ ಏನು ಹೇಳ್ತದೆ ಅಂದರೆ ಬ್ರಹ್ಮ ಅಂದರೆ 18 ಹೇಳ್ತದೆ ಅಂತ. ಲೆಕ್ಕ ಮಾಡಿದಾಗ ಅಕ್ಷರ ಸಂಖ್ಯೆಯನ್ನು ಲೆಕ್ಕ ಮಾಡಿದರೆ ಬ್ರಹ್ಮ 18 ಬರ್ತದೆ. ಈಗ 18 ಚಿಂತನೆ ಮಾಡಲಿಕ್ಕೆ 6 ಜನರಿಗೆ ನಮಸ್ಕಾರ ಮಾಡಬೇಕು ಅಂತ. ಅದರಲ್ಲಿ ವ್ಯಾಸರನ್ನು ಬಿಡಲಿಕ್ಕಿಲ್ಲ. ಎಷ್ಟೋ ಜನ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರದಿಂದ ವ್ಯಾಸರನ್ನು ಬಿಡ್ತೆ. ಯಾಕೆ? ವ್ಯಾಸರು ತನ್ನನ್ನು ನಮಸ್ಕಾರ ಮಾಡಲಿಕ್ಕೆ ಹೇಳುವುದಿಲ್ಲಲ್ಲ ಅಂತ ಅವರ ತಲೆ. ಎಲ್ಲ ಪುರಾಣಗಳಲ್ಲಿ ಈ ಗೆರೆಗಳಿವೆ ಅಂತ ಹೇಳುತ್ತಾ ಮತ್ತೆ ಪುರಾಣಗಳ ಪಟ್ಟಿ. ಪುರಾಣಗಳನ್ನು ಕಲೀಲಿಕ್ಕೆ 18 ಪುರಾಣಗಳು ವೇದವ್ಯಾಸರದ್ದು, 6 ಪಟ್ಟಿ ಕೊಟ್ಟಿದ್ದೇನೆ. ಒಟ್ಟು 18 ಪುರಾಣಗಳಿವೆ. ಈ ಪುರಾಣಗಳಿಂದ ವೇದವನ್ನು ಗಟ್ಟಿ ಮಾಡಲಿಕ್ಕೆ ಅಂತ. ಅದಕ್ಕೆ ಕೊನೆಗೆ ಇಲ್ಲಿ ಗೆರೆ ಹೇಳ್ತೇನೆ, ಹೇಳಿದೆ ಇತಿಹಾಸ ಪುರಾಣಾಭ್ಯಂ ವೇದಂ ಸಮಬ ಬ್ರಹ್ಮಯೇತು ಅಂತ. ಇತಿಹಾಸ ಪುರಾಣ ಎನ್ನುವುದು 2 ಕನ್ನಡಕ ಇದ್ದ ಹಾಗೆ. ಸರಿಯಾಗಿ ನೋಡದಿದ್ದರೆ ವೇದ ಅರ್ಥ ಆಗುವುದಿಲ್ಲ. ಇದರಲ್ಲಿ ಚಂದ ಮಾಡಿ ವೇದವನ್ನು ಓದಿ ಅರ್ಥ ಆಗ್ತದೆ ಅಂತ. ವೇದವನ್ನು ಸ್ಪಷ್ಟಪಡಿಸಲಿಕ್ಕೆ, ದೊಡ್ಡದು ಮಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಇತಿಹಾಸ ಪುರಾಣಗಳು ಬೇಕೇ ಬೇಕು. ಪುರಾಣಗಳು 18 ವೇದವ್ಯಾಸರ ನಿರ್ಮಿತಿ. 18 ಪುರಾಣ ನಾಮ ಕರ್ತ ಸತ್ಯವದೀಸುತಃ. ಉಪಪುರಾಣಗಳು ಅವರ ಕೃತಿ ಅಲ್ಲ, ಅದು ಋಷಿಗಳದ್ದು ಬೇರೆ ಬೇರೆ, ಅದು ಸಂಬಂಧ ಇಲ್ಲ. ಇಷ್ಟು ಪುರಾಣಗಳಿಗೇನೆ ಪ್ರಾಶಸ್ತ್ಯ ಹೆಚ್ಚಿರೋದು.
ಅದನ್ನು ಕಲಿಯೋದು ಹೇಗೆಂದರೆ ಮದ್ವಯಂ ಅಂತ. ಅದನ್ನು ಸಂಗ್ರಹ ಮಾಡೋದಾದರೆ ಮಕಾರದ್ದು 2 ಅಂತ. ಮಾರ್ಕಂಡೇಯ ಮತ್ಸ್ಯ, ಅದಕ್ಕೆ ಕಲರ್ ಚೇಂಜ್ ಮಾಡಿ ಕೊಟ್ಟಿದ್ದೇನೆ. ಮತ್ತು ಬದ್ವಯಂ, ಬಾದ್ದು 2, ಭಾಗವತ ಪುರಾಣ ಭವಿಷ್ಯ ಪುರಾಣ, ಅದಕ್ಕೂ ಕಲರ್ ಚೇಂಜ್ ಮಾಡಿ ಕೊಟ್ಟಿದ್ದೇನೆ. ಮತ್ತು ಬ್ರತ್ರಯಂ, ಬ್ರಾ ಎನ್ನುವುದು 3, ಬ್ರಹ್ಮಾಂಡ ಪುರಾಣ, ಬ್ರಹ್ಮಪುರಾಣ, ಬ್ರಹ್ಮವಿವರ್ತ ಪುರಾಣ. ಆನಂತರ ಚತುಷ್ಟಯಂ, ವಾದ್ದು 4, ವಾಮನ ಪುರಾಣ, ವರಾಹ ಪುರಾಣ, ವಾಯುಪುರಾಣ, ವಿಷ್ಣು ಪುರಾಣ. ಹೀಗೆ ಕಲರ್ ಹಾಕಿ ಅದನ್ನು ಹೇಳಲಿಕ್ಕೆ ಸುಲಭ ಮಾಡುವ ಹಾಗೆ ಮಾಡಿ, ಇನ್ನೂ ಗಮ್ಮತ್ತು ಮಾಡೋದಾದರೆ ಫಸ್ಟ್ ಲೆಟರನ್ನು ದೊಡ್ಡದು ಮಾಡಿಕೊಡಲಿಕ್ಕೆ ಬರ್ತದೆ. ಹೀಗೆ ಇದನ್ನು ಕಲಿಯುವುದು. ಮದ್ವಯಂ ಬದ್ವಯಂಚೈವ ಭ್ರತ್ರಯಂ ಚತುಷ್ಟಯಂ, ಅಲ್ಲಿಗೆ ಇಷ್ಟು ಪುರಾಣಗಳಾಯಿತು. ಮತ್ತೆ ಹೇಗೆ ಹೇಳ್ತೀರಿ? ಮತ್ತೆಲ್ಲ ಕಲರ್ ಇಲ್ಲಲ್ಲ ಹೇಳಿದರೆ, ಮತ್ತೆ ಮೊದಲ ಅಕ್ಷರ ಮಾತ್ರ ಓದ್ತಾ ಬನ್ನಿ. ಅನಾಪ ಲಿಂಗ ಕೂಸ್ಕಾನಿ ಆಯಿತು. ಅಗ್ನಿ ಪುರಾಣ, ನಾರದ ಪುರಾಣ, ಪದ್ಮಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಂದ ಪುರಾಣ ಅಂತ. ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ವಿಧೋ ವಿಧು, ಅಲ್ಲಿ ಮುಗಿದು. ಅಷ್ಟಾದಶ ಪುರಾಣಗಳನ್ನು ಒಂದು ಶ್ಲೋಕದಲ್ಲಿ ಕಲಿಯುವ ವಿಧಾನ ಇದೆಲ್ಲ ಹೇಳಿಕೊಡ್ಲಿಕ್ಕೋಸ್ಕರ ಕಲರ್ ಹಾಕಿಕೊಂಡು ಅದೆಲ್ಲ ಚೆಂದ ಮಾಡ್ತೇವೆ ನಾವು. ಇದೆಲ್ಲ ಮಾಡುವಾಗ ಆಟವಾಗಿ ಕಾಣ್ತದೆ, ಆದರೆ ಇದರಲ್ಲಿ ಎಷ್ಟು ಪಾಠ ಇರ್ತದೆ ನೋಡಲಿಕ್ಕೆ ಬರ್ತದೆ. 18 ಪುರಾಣಗಳನ್ನು ಹೇಳುವ ವಿಧಾನ ಇದು ಯಾರೂ ಕಲೀಲಿಕ್ಕೆ ಯಾರಿಗೂ ಹೇಳಲಿಕ್ಕೆ ಬರ್ತದೆ. ಇನ್ನು ನೆನಪಿಟ್ಟುಕೊಂಡು ಆಚೆ ಈಚೆ ಓಡಾಡಬೇಕಾಗಿಲ್ಲ. ಆದರೆ ಮದ್ವಯಂ ಅಂದಾಗ ಮಾದಿಂದ ಶುರುವಾಗೋದು ಯಾವುದು? ಇನ್ನು ಮಾರಿ ಪುರಾಣ ಅದೆಲ್ಲ ಹೇಳಲಿಕ್ಕೆ ಯಾವುದು ಅಂತ ಸ್ವಲ್ಪ ಆದರೂ ಮಾರ್ಕಂಡೇಯ, ಅದು ಮಾರು ಬರ್ತದೆ, ಮಾರಿ ಇರ್ಬೋದು. ಮಾರ್ಕಂಡೇಯ ಹೇಳಲಿಕ್ಕೆ ಸರಿಯಾಗಿ ಅರ್ಥ ಆದರೆ ಮತ್ಸ್ಯ. ಹಾಗೆ ಅದರಂತೆ ಭಾಗವತ ಮತ್ತು ಭವಿಷ್ಯ. ಬಾ ಅಂದರೆ ಯಾವುದು ಅಂತ. ಬ್ರಹ್ಮಾಂಡ, ಬ್ರಹ್ಮ, ಬ್ರಹ್ಮವೈವರ್ತ, ವಾಮನ, ವರಾಹ, ವಾಯು, ವಿಷ್ಣು. ಇಲ್ಲಿ ಏನು ಗಮ್ಮತ್ತು ಕೇಳಿದರೆ, ವಾಯುಪುರಾಣವನ್ನು ಶಿವಪುರಾಣ ಅಂತ ಕೆಲವರು ಗಮನಿಸ್ತಾರೆ, ಗುರುತಿಸ್ತಾರೆ. ಆಗಿರ್ಬೋದು, ಆಗ್ತದೆ. ಅಲ್ಲ ಹೇಳಲಿಕ್ಕೆ ಈ ಶ್ಲೋಕದಲ್ಲಿ ಗಮ್ಮತ್ತಾಗಿದೆ ಅಷ್ಟೇ, ಮತ್ತೆಂದಲ್ಲ. ಶಿವಪುರಾಣವನ್ನೇ ವಾಯುಪುರಾಣ ಕರೆದ್ರೆ ನಮಗೇನು ಸಮಸ್ಯೆ ಇಲ್ಲ, ಅದು ಶೈವ ಆಗಿದ್ದರಿಂದ. ಆದರೆ ಯಾವುದೋ ಒಂದು ಟೆಸ್ಟನ್ನು ತೋರಿಸಿ ಅದೇ ಶಿವಪುರಾಣ ಅದೇ ಇದು ಅಂತ ಹೇಳಿದರೆ ಸಿಕ್ಕಿಬಿಡ್ತದೆ. ಯಾಕೆ? ದೇವಿ ಭಾಗವತವನ್ನೇ ಭಾಗವತ ಅಂತ ತೋರಿಸಿದವರಿದ್ದಾರೆ. ಅದು ಬೇರೆಯೇ, ಅದು ಪ್ರಧಾನವೇ ಇಲ್ಲ, ಅದು ಲೆಕ್ಕಕ್ಕೆ ಇಲ್ಲ, ಅದು ತಪ್ಪು ಸಂತೆಮಯ. ಅದನ್ನು ಕೋಟ್ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಮತ್ತು ವಿಷಯ ಇದ್ದಿರ್ಬೋದು, ಅದು ಹಾಗೆ ಹೇಳಿದ ತಕ್ಷಣ ಆಗ್ತದ? ಅಲ್ಲವೇ ಅಲ್ಲ, ಅದು ಯಾರದ್ದು ನಿರ್ಮಾಣ ಅಲ್ಲ. ದೈವಿ ಭಾಗವತ ಎನ್ನುವುದು ವೇದವ್ಯಾಸರ ರಚನೆಯೇ ಅಲ್ಲ. ಹಾಗೆ ಶಿವಪುರಾಣ ಯಾರೋ ಮಾಡಿದ್ದಿದ್ರೆ ಅದಲ್ಲ. ವೇದವ್ಯಾಸರು ಮಾಡಿದ್ದಕ್ಕೆ ನೀವು ಶಿವಪುರಾಣ ಹೇಳಿದರೆ ಆದೀತು. ಆದರೆ ಈ ಶ್ಲೋಕದ ವ್ಯಾಪ್ತಿಯಲ್ಲಿ ಅದು ಸಿಕ್ಕುವುದಿಲ್ಲ. ಚತುಷ್ಟಯಂ ಉಂಟು. ಇದೆಲ್ಲ ಹಳೆಯ ಚಿಂತನೆಯನ್ನು ನಾವು, ಅಂದರೆ ಪುರಾಣ ಪ್ರಪಂಚದ ಹಳೆಯ ಚಿಂತನೆಕಾರ ಇದನ್ನೆಲ್ಲ ಒಟ್ಟು ಮಾಡಿ, ನಾನು ಸಂಗ್ರಹ ಮಾಡಿದ್ದಲ್ಲ ಈ ಕಥೆಯೆಲ್ಲ. ಆದ ಕಥೆಗಳು, ಆದರೆ ಹೇಳುವ ವಿಧಾನಗಳ ಬಗ್ಗೆ ನಾನು ತೋರಿಸಿಕೊಟ್ಟದ್ದು ಈಗ ಸೂತ್ರ. ಇನ್ನು ದೊಡ್ಡ ವಿಷಯ ವೇದಾಭ್ಯಾಸತ್ತು. ವೇದ ಕಲಿಬೇಕು ಎನ್ನುವುದು ಏನು? ಇದು ಎಷ್ಟರ ಮಟ್ಟಿಗೆ ವೇದ ವರ್ಧನೆ ಆಗ್ತದೆ, ಎಷ್ಟು ಬಿತ್ತನೆ ಆಗ್ತದೆ, ಎಷ್ಟು ಹರಿದು ಹೋಗ್ತದೆ ಎನ್ನುವ ಚಿಂತನೆಯನ್ನು ಕೊಡೋದಾದರೆ ವೇದಾಭ್ಯಾಸಕ್ಕೆ ನಾವು ಒತ್ತು ಕೊಡಬೇಕು. ವೇದವನ್ನು ಕಲಿಬೇಕು, ವೇದವನ್ನು ಉಳಿಸಬೇಕು ಎನ್ನುವುದು ಸತ್ಯ. ಹೇಗೆ ಎನ್ನುವುದು ಯಾರಿಗಾದರೂ ಗೊತ್ತುಂಟಾ? ಅದಕ್ಕೆ ನಾನು ಈಗ ಎಲ್ಲ ಆಚೆ ಯಾವುದೇ ಪ್ರಮಾಣಗಳನ್ನು ಹೆಚ್ಚು ಕೊಟ್ಟಿಲ್ಲ ಈ ಸಾರಥಿ. ಇದಕ್ಕೆ ಮತ್ತೆ ಕೊಟ್ಟಿದ್ದೇನೆ. ಯಾಕೆ? ಕಲೀರಿ 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 ಅಂತ. 5 ಪ್ರಕಾರದಿಂದ ವೇದವನ್ನು ಕಲೀಲಿಕ್ಕೆ ಇರುವುದು. ಮೊದಲು ವೇದ ಸ್ವೀಕರಣಂ ಪೂರ್ವಂ, ಮೊದಲಿಗೆ ವೇದದ ಸ್ಲೋಗನ್, ಅಂದರೆ ಅಲ್ಲಿನ ಗೆರೆಗಳನ್ನು, ಅಕ್ಷರಗಳನ್ನು, ಪದಗಳನ್ನು ಮೊದಲು ತಗೊಳ್ಳೋದು. ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ. ಮೊದಲು ವೇದವನ್ನು ಸ್ವೀಕಾರ ಮಾಡೋದು. ಪಾದಶಃ, ಋಕ್ಷಃ, ಪದಶಃ ಎಲ್ಲ ತಗೊಳ್ಳೋದು ಮೊದಲಿಗೆ. ಆನಂತರ ಅಭ್ಯಾಸ, ಮತ್ತು ಅದನ್ನು ಅಭ್ಯಾಸ ಮಾಡೋದು. ಅಗ್ನಿಂ ಈಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ. ಅಗ್ನಿಮೀಳೆ ಪುರೋಹಿತ ಅಭ್ಯಾಸ ಮಾಡೋದು, ಆವೃತ್ತಿ ಮಾಡಿಕೊಂಡು ಹೇಳಲಿಕ್ಕೆ ಅಭ್ಯಾಸ ಆಯ್ತು. ಈಗ ವೇದ ನಮಗೆ ಸಿಕ್ಕಿತು, ಈಗ ವೇದ ನಮ್ಮ ಕೈಯಲ್ಲಿ ಉಳಿಯಿತು. ಆನಂತರ ಅಧ್ಯಯನಂ, 3ನೇ ಹಂತದಲ್ಲಿ ಅದನ್ನು ಕಲೀಲಿಕ್ಕೆ ಅಧಿಕವಾಗಿ ಅದನ್ನು ಅಯನ ಗಳಿಸುವುದು. ಅಯಗತೌ ಧಾತು, ಅದರ ಆಧಿಕ್ಯವನ್ನು ಗಮನಿಸುವುದು, ಅದರ ಅರ್ಥವನ್ನು ಕೇಳುವುದು. ಅಗ್ನಿಂ ಈಳೆ ಅಂತ ಉಂಟು, ಅಗ್ನಿಯನ್ನು ನಮಿಸುತ್ತೇನೆ, ಸ್ತುತಿಸುತ್ತೇನೆ ಅಂತುಂಟು. ಯಾರು ಅವನು ಅಗ್ನಿ ಇದ್ದಾನೆ? ಪುರೋಹಿತ ಇದ್ದಾನೆ. ಯಾವುದು ಪುರಸ್ಸು, ಯಾವುದು ಪುರ ಆಗಿದೆ, ಯಾವುದು ಹಿತ ಅನಿಸ್ತದೆ, ಹೀಗೆ ಅಧ್ಯಯನ ಮಾಡ್ತಾ ಹೋಗುವುದು ವೇದದ ಅಭ್ಯಾಸ. ಇದು 3ನೇ ಹಂತ. ಆನಂತರ ಜಪ, ಇದನ್ನು ಪ್ರತಿ ಮಂತ್ರವನ್ನು, ಪ್ರತಿ ಋಕ್ಕನ್ನು, ಆನಂತರ ಪ್ರತಿ ಸೂಕ್ತವನ್ನು ಜಪ ಮಾಡು ಪ್ರತಿನಿತ್ಯ. ಮನ್ನಿ ಸೂಕ್ತ ಜಪ ಇದ್ದಾಗೆ, ಪುರುಷ ಸೂಕ್ತ ಜಪ ಇದ್ದಾಗೆ, ಶ್ರೀ ಸೂಕ್ತ ಜಪ ಇದ್ದಾಗೆ, ಅಥವಾ ಇನ್ನಿತರ ಸೂಕ್ತಗಳು, ಐಕ್ಯಮತ್ಯ ಸೂಕ್ತ ಜಪ, ಭಾಗ್ಯ ಸೂಕ್ತ ಜಪ ಎಲ್ಲ ಪ್ರಾಯಶ್ಚಿತ್ತಗೆ ಹೇಳ್ತಾರಲ್ಲ, ಇದ್ದಾಗೆ ಜಪ ಮಾಡಲಿಕ್ಕೆ ಉಂಟು. ಮತ್ತು 106 ಬಾರಿ
ಆನಂತರ ತದ್ದಾನಂಚೈವ ಶಿಷ್ಯೇಭ್ಯ, ಶಿಷ್ಯರಿಗೆ ಅದನ್ನು ಮತ್ತೆ ಹೇಳಿಕೊಡುವುದು. ಹೇಗೆ? ವೇದಸ್ವೀಕರಣ, ಅಭ್ಯಾಸ, ಅಧ್ಯಯನ, ಜಪ ಮಾಡು ಅಂತ ಹೇಳಿಕೊಡೋದು. ಅವನಿಗೆ ಅಧ್ಯಯನ ಮಾಡಿಸು, ಅಧ್ಯಾಪನಂ. ತದ್ದಾನಂಚೈವ ಶಿಷ್ಯೇಭ್ಯ ಅಂದರೆ ದಾನ ಅಂದರೆ ಪುಸ್ತಕವನ್ನು ತಂದು ವಸ್ತ್ರದಲ್ಲಿ ಕಟ್ಟಿ ಅಲ್ಲಿ ನಾನು ಇಟ್ಟಾಗಿ ಕೆಳಗಿದ್ದದ್ದನ್ನು ತೆಗೆದು ಕೊಡುವುದಲ್ಲ. ಅಧ್ಯಾಪನ, ವೇದಸ್ವೀಕರಣಂ ಪೂರ್ವಂ ಅಭ್ಯಾಸ, ಅಧ್ಯಯನಂ, ಜಪ, ಅಧ್ಯಾಪನಂ. ವೇದಾಭ್ಯಾಸೋ ಹಿ ಪಂಚಧ. 5 ಪ್ರಕಾರದಿಂದ ವೇದವನ್ನು ಉಳಿಸುವ ಕೆಲಸ ಮಾಡಲಿಕ್ಕೆ. ಇಲ್ಲಿ ಎಲ್ಲಿಯಾದರೂ ವೇದವನ್ನು ಪಿರದುಂ ಹೇಳುವುದೆಲ್ಲ ಹೇಳಿದ್ದಾರಾ? ಹೇಳಲಿಲ್ಲ. ಅದು ಅಧ್ಯಯನದಲ್ಲಿ ಬರಲಿಲ್ಲ. ಅಕ್ಷರಗಳ ಅರ್ಥಗಳನ್ನು ಕಲಿಯುವುದೇ ವೇದವನ್ನು ಉಳಿಸುವುದು. ಅರ್ಥ ಕಲಿಯದೆ ನೀವು ಎಷ್ಟು ಪ್ರಕಾರದಲ್ಲಿ ವೇದದ ಅಕ್ಷರಗಳನ್ನು ಆಚೀಚೆ ನೀವು ಹೇಳಿಕೊಂಡರೂ ಏನು ಪ್ರಯೋಜನ ಆಗಲಿಲ್ಲ, ಎಂಥದೂ ಆಗಲಿಲ್ಲ. ಒಂದು ಕಾಲದಲ್ಲಿ ಗುರು ಹೇಳ್ತಿದ್ದ, ಶಿಷ್ಯ ಕೇಳ್ತಿದ್ದ, ಎಲ್ಲಿ ಕಳೆದೋಗಬಾರ್ದು ಅಂತ ಅವರು ಸ್ವಲ್ಪ ಹಿಂದೆ ಮುಂದೆ ಗಟ್ಟಿ ಮಾಡಿಕೊಂಡು ಹೇಳಿಕೊಟ್ಟಿದ್ರೆ ಮುಗಿದೆ. ಇವತ್ತು ಅಂಥ ಪ್ರಸಂಗ ಇಲ್ಲ. ಇವತ್ತು ಕಳೆದೋಗುವ ಪ್ರಸಂಗ ಇಲ್ಲ, ಮರೆತೋಗುವ ಪ್ರಸಂಗ ಇಲ್ಲ. ಇವತ್ತು ಟೆಸ್ಟ್ ಇದೆ, ಉಳಿಸಿಕೊಳ್ಳುವ ಕತೆ ಇದೆ. ಹಾಗಿರುವಾಗ ನಾವು ಮತ್ತೆ ಪುನಃ ಅದೇ ಟೆಕ್ನಾಲಜಿಯನ್ನು ಇಟ್ಟುಕೊಂಡು ಪಿರದುಂ ಹೇಳಿಕೊಂಡು ಪದಗಳು ಕಳೆದೋಗುವ, ಯಾರಿಗೆ ಕಳೆದೋಗಬಾರ್ದು? ನಮ್ಮ ತಲೆಯಲ್ಲಿ ಕಲಿತವರ ತಲೆಯಲ್ಲಿ ಇರ್ತದೆ, ಇನ್ನೊಬ್ಬರ ತಲೆಯಲ್ಲಿ ಕಲೀಲಿಕ್ಕೆ ಬೇಕಾಗಿಲ್ಲ, ಬಿಡ್ತದೆ. ಟೆಸ್ಟ್ಗಳು ಸಿಗ್ತವೆ. ಇವತ್ತು ಈ ಟೆಸ್ಟ್ ಬರಲಿಕ್ಕೆ ಹೋಗಿ ನಿಮಗೆ ಅನೇಕ ಪಾಠಾಂತರಗಳ, ಶಾಖಾಂತರಗಳ ಮಾತುಗಳೆಲ್ಲ ಸಿಗ್ತವೆ. ಅರ್ಥಗಳ ಚಿಂತನೆಯೂ ಸಿಗ್ತದೆ. ಅದನ್ನು ನಾವು ಮಾಡೋದಿಲ್ಲ. ಆಗಬೇಕಾದ ವೇದವನ್ನು ಬೆಳೆಸುವ ಕಥೆ ಏನು ಕೇಳಿದರೆ, ಒಂದೊಂದು ಸೂಕ್ತಗಳನ್ನಾದರೂ ಅರ್ಥ ಮಾಡಿಕೊಂಡು ಉಳಿಸಿಕೊಳ್ಳುವ ಒಂದಕ್ಕಾದರೂ ಒಬ್ಬ ಹುಡುಗ ಸಿಗಲಿ. ಒಂದು ಅಧ್ಯಾಯ ಕಲಿಯುವ, ಒಂದು ಅಷ್ಟಕ ಕಲಿಯುವ, ಒಂದು ಅನುವಾಕ ಕಲಿಯುವ ಒಬ್ಬೊಬ್ಬನನ್ನಾದರೂ ಮಾಡಿಕೊಳ್ಳಿ. ಅದರ ಬದಲಿಗೆ ನಾವು ಬೇರೆ ಪ್ರಕಾರದಲ್ಲಿ ಮಾಡಿ ಏನು ಪ್ರಯೋಜನ? ನಾನು ಇವಳಿಗೆ ಹೇಳೋದುಂಟು ಕೆಲವೊಮ್ಮೆ, ಅದೆಂಥದ್ದು, ರಾಮನಾಮ ಪಠಿಸಿದವರಿಗೆ ಭಯವು ಇನ್ನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಹೇಳ್ತಾ ಇರೋದೆಂತ ಕೇಳಿ, ನಿನಗೆ ಭಯ ಆಗ್ತದಾ? ರಾಮನಾಮ ಹೇಳು. ಯಾರಿಗೆ ಭಯ ಆಗ್ತದೆ? ಅವರು ರಾಮ ಹೇಳಿ. ಅದರ ಬದಲಿಗೆ ಅದನ್ನು ಹೇಳಿಕೊಂಡು, ಆವತ್ತು ಅವರು ಹೇಳಿದ್ದೌದು, ನಿಮಗೆ ಭಯ ಆಗ್ತದೆ ರಾಮ ಹೇಳಿ ಅಂತ. ನಾವು ಅದನ್ನು ಹೇಳ್ತಾ ಕೂತ್ಕೊಳ್ಳೋದು ಯಾವಾಗಲೂ. ರಾಮನಾಮ ಪಠಿಸಿದವರಿಗೆ ಭಯ ಒಂದಿಲ್ಲ, ರಾಮನಾಮ ಇದು ಎಷ್ಟು ಸರ್ತಿ ಹೇಳೋದು? ಪ್ರಯೋಜನ ಏನಾಗಲಿಲ್ಲ, ಆಗುವುದೂ ಇಲ್ಲ. ಹರಿಕಥಾಶ್ರವಣ ಮಾಡೋ ನಿರಂತರ ಅಂತ ನೀವು 10 ರಾಗದಲ್ಲಿ ಅದನ್ನು ಹೇಳಿಕೊಂಡರೂ ಪಿಟೀಲ್ನವರಿಗೆ ಮತ್ತು ಇವರಿಗೆ ಮೃದಂಗದವರಿಗೆ ಸುಮಾರು ಹೆಚ್ಚು ಪುರುಸೋ ಸಿಗ್ತದೆ ತಾಳದ ಕಾಳನ್ನು ಬೇರೆ ಬೇರೆ ಮಾಡುವಲ್ಲಿ. ಇನ್ನೇನು ಕಾಣಲಿಲ್ಲ, ಸಾಧನೆ ಮಾಡಿದಾಗ ಆಗಲಿಲ್ಲ. ಅವರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಗೊತ್ತುಂಟ, ದಿನಕ್ಕೆ ಎಡ್ಡೆ ಮುಂಚೆ ಕಷಾಯ ಕುಡಿದು. ಎಂಥ ಕರ್ಮಕ್ಕೆ? ಅದನ್ನು ಆಗಬೇಕಾದ ಸುದ್ದಿ. ನಾನು ಅದಕ್ಕೋಸ್ಕರ ಈ ಪ್ರಮಾಣ ಯಾಕೆ ಹಾಕಿದ್ದೇನೆ ಅಂದರೆ, ಜಿಜ್ಞಾಸೆ ನಡೀಲಿಲ್ಲ ವೇದದಲ್ಲಿ ಅಂತ ಹೇಳಲಿಕ್ಕೆ. ವಿಕೃತಿಗಳು, ಅದಕ್ಕೆ ವಿಕೃತಿಗಳು ಅಂತ ಹೆಸರು. ಜಟೆ, ಘನ, ಇದಕ್ಕೆಲ್ಲ ಅದಕ್ಕೆ ಏನು ಪುಣ್ಯ ಪ್ರಧಾನ ವಿಷಯವನ್ನು ಹೇಳಿಲ್ಲ. ಪದಕ್ಕೆ ಹೇಳಿದ್ದಾರೆ, ಮುಗಿಯಿತು. ಸಂಹಿತೆಗೆ ಹೇಳಿದ್ದಾರೆ, ಅದರ ಆಚೆಗೆ ಏನು ಹೇಳಿದರು? ಪದಪಾಠಕ್ಕೆ, ಸಂಹಿತಾ ಪಾಠಕ್ಕಿಂತ ಹೆಚ್ಚಿನ ಪುಣ್ಯ ಹೇಳಿದ್ದಾರೆ. ಅಗ್ನಿಂ, ಈಳೆ, ಇಶೆ, ತ್ವಾ, ಊರ್ಜೆ, ತ್ವಾ, ವಾಯವಃ, ತ, ಉಪ ಆಯವಃ. ಹೀಗೆ ಪದಪಾಠಕ್ಕೆ ಬೆಲೆ ಸಂಹಿತೆಗಿಂತ ಜಾಸ್ತಿ ಉಂಟು. ಹೇಗೆ ಸ್ಪಷ್ಟ ಆಗ್ತದೆ, ಚಿಂತನೆ ಸಿಗ್ತದೆ ಆಗಲಿಕ್ಕೆ. ಅದು ಬಿಟ್ಟರೆ ಇನ್ನು ರಥ, ಜಟೆ, ಘನ ಇದು ಯಾವುದಕ್ಕೂ, ಸಪ್ತ ವಿಕೃತಿಗಳ ಬಗ್ಗೆ ಒಂದು ಚೂರು ಮತ್ತೇನು ಮಾಡಿದ್ದಕ್ಕೂ ಪುಣ್ಯವೂ ಹೇಳಲಿಲ್ಲ. ಅದರ ಬದಲಿಗೆ ಸಮಯ ಹಾಳಾಗ್ತದೆ, ತಲೆ ಕೆಟ್ಟೋಗ್ತದೆ. ಅದನ್ನು ಉಪಯೋಗಿಸಿಕೊಳ್ಳೋದ್ರಿಂದ ಧಾರಣೆಯಲ್ಲಿ ಅವನು ಹಾಳಾಗ್ತಾನೆ ಅನ್ನುವುದು ವೈಜ್ಞಾನಿಕವಾಗಿ ಚಿಂತನೆಯೂ ಸತ್ಯ ಆಗಿದೆ. ಅದರ ಬದಲಿಗೆ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಡಬೇಕು. ಜಪ ಮಾಡದಿದ್ದರೂ ಪರವಾಗಿಲ್ಲ, ತದ್ದಾನ ಆಗದಿದ್ದರೂ ತೊಂದರೆ ಇಲ್ಲ. ನಾವು ಕಲಿಯುವ ಕೆಲಸ ಅದು. 3ನೇ ಹಂತಕ್ಕೆ ನಾವು ಹೋಗದಿದ್ದರೆ ಯಾವ ಕಾಲದಲ್ಲಿಯೂ ವೇದ ಬಿತ್ತನೆ ಆಗುವುದಿಲ್ಲ, ವೇದ ಬೀಳ್ತದೆ ಅಷ್ಟೇ. ಇನ್ನು ವೇದವ್ಯಾಸರ 108 ನಾಮಗಳು ಸುಮ್ಮನೆ ಸಹಿಸ್ಲೋ ಅಷ್ಟೇ. ವೇದವ್ಯಾಸಾಯ ನಮಃ, ಜಗನ್ನಾಥಾಯ ನಮಃ, ಜ್ಞಾನಸೂರ್ಯಾಯ ನಮಃ, ಸ್ವಯಂಭವಾಯ ನಮಃ, ಕಮಲಾಪತಯೇ ನಮಃ, ಅಮೃತ ಅಚ್ಯುತಾಯ ನಮಃ, ತ್ವಷ್ಟ್ರಯ ನಮಃ, ಅನವ್ಯಾಖ್ಯಾನ ಭಂಜಕಾಯ ನಮಃ, ಅನಾದ್ಯಜ್ಞಾನ ಭಂಜಕಾಯ ನಮಃ. ಅದರಂತೆ ಮತ್ತೆ ಕಂಬುಗ್ರೀವಾಯ ನಮಃ, ಶಂಕ ಅರ್ಥದಲ್ಲಿ. ದೇವಗುರವೇ ನಮಃ, ಭಗವತೆ ನಮಃ, ನಾರಾಯಣಾಯ ನಮಃ. ಸರಿ, ಅಷ್ಟೋತ್ತರ ಮಂತ್ರ ಅದು ಬಹಳ ರ್ಯಾರ್ ಆಗಿತ್ತು. ಅದನ್ನು ನಾನೇ ಸರಿ ಮಾಡಿಕೊಟ್ಟವನು ಮತ್ತು ಹೊರಗೆ ತಂದವನು. ಬೇರೆ ರೀತಿಯಾದ ವೇದವ್ಯಾಸರ ಅಷ್ಟೋತ್ತರಗಳು ಕ್ರಿಯೇಟೆಡ್ ಇವೆ. ಅದರ ಬದಲಿಗೆ ಓಲ್ಡ್ ಆದ ಟೆಸ್ಟ್ ಬಹಳ ಹಳೆಯ ಕಾಲದಲ್ಲಿ ಅದನ್ನು ಹೊರಗೆ ತಂದಿದ್ದೇನೆ. ಸುಗುಣದಲ್ಲಿ ಅದು ಮುದ್ರಣವೂಗೊಂಡಿದೆ. ಹಾಗಾಗಿ ಮತ್ತೆ ಅದನ್ನು ಈ ಸರ್ತಿ ಸ್ಲೈಡ್ಗೆ ಹಾಕಿದ್ದೇನೆ. ವೇದವ್ಯಾಸರ ಪೂಜೆಯಲ್ಲಿ ಬಳಸಬೇಕಾದ ಅಷ್ಟೋತ್ತರ ನಾಮಗಳದು.
ಮತ್ತು ಅರ್ಘ್ಯ ಮಂತ್ರ ನಂದು ಮಾಮೂಲಿ ಇರುವಂಥದ್ದು. ತಸ್ಮೈ ವ್ಯಾಸಾಯ ಗುರವೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ನಾರಾಯಣ ಸ್ವರೂಪನಿಗೆ ಎಷ್ಟೋ ಜನ ವೇದವ್ಯಾಸರೊಬ್ಬ ಋಷಿಗಳಷ್ಟೇ ಅಂತ ಹೇಳಿದ್ದವರುಂಟು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತೇಳಿ ಮಹಾಭಾರತ ರಚನೆ ಮಾಡಿದ್ದ ವೇದವ್ಯಾಸರು ಭಗವಂತನಲ್ಲದ ಇನ್ಯಾರೂ ಸಾಧ್ಯ ಇಲ್ಲ ಹೇಳೋತಕ್ಕಂಥ ಮಾತುಗಳು ಚೆನ್ನಾಗಿವೆ. ಆದ್ದರಿಂದ ವ್ಯಾಸ ಮಹರ್ಷೀಣಾಂ ತಥಾ ವ್ಯಾಸ ಅಂತ ಭಗವಂತ ವಿಭೂತಿಯನ್ನು ಹೇಳಿದ್ದಾನೆ ಅಂತ ಹೇಳಿದ ತಕ್ಷಣ ಕೆಲವರು ಅದು ಬೇರೆ ಅಂತ ಹೇಳುವುದುಂಟು. ಕೃಷ್ಣ ಮತ್ತು ಕಪಿಲಾನ ಮಹರ್ಷಿನ ಕಪಿಲ ತಾನು ಕಪಿಲ ಸಾಂಖ್ಯಾನ ಕಪಿಲ ಮುನಿ ಅಂತ ಹೇಳಿದ್ದುಂಟು. ಅಷ್ಟೇ ಅಲ್ಲದೆ ಇನ್ನೊಂದು ರೂಪಗಳನ್ನು ಅವನು ತಿಳಿಸಿಕೊಟ್ಟಿದ್ದಾನೆ ದೇವರು. ಅದರಿಂದ ಭಗವಂತ ರೂಪವನ್ನು ಹೇಳುವಾಗ ಸ್ವರೂಪವನ್ನು ಹೇಳಿದ್ದುಂಟು, ವಿಭೂತಿಯಲ್ಲಿ ಇಲ್ಲೇ ಹೇಳಲಿಕ್ಕೆ ಬರುವುದಿಲ್ಲ ಎನ್ನುವ ಅರ್ಥದೊಂದಿಗೆ ವೇದವ್ಯಾಸರು ಸಾಕ್ಷಾತ್ ಭಗವತ್ ಸ್ವರೂಪರೇ ಅನ್ನುವುದಕ್ಕೆ ನಾರಾಯಣಾತ್ಮನೇ ಪರಾಶರ ಮಗನಾದ ಪಾರಾಶರ್ಯನಿಗೆ ನಮಸ್ಕಾರವು ಅಂತ ವ್ಯಾಸಾಯ ಗುರವೇ. ಕೊನೆಗೆ ವೇದವ್ಯಾಸರ ಪ್ರಾರ್ಥನೆಯೊಂದಿಗೆ, ಇದು ವಾಸ್ತವವಾಗಿ ನಮಗೆ ಕೊಟ್ಟವರು ಮಧ್ವಾಚಾರ್ಯರಾದರೂ ಇದು ಪಂಚರಾತ್ರ ಸಂಹಿತೆಯ ಗೆರೆ. ಇದು ಜಯತ್ಯಜೋ ಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರ ಹರಿರಾತ್ಮ ಭಾಸ್ಕರ ಅಂತ. ವೇದವ್ಯಾಸರು ಸೂರ್ಯನಂತೆ ಇದ್ದಾರೆ. ಸೂರ್ಯನಾದರೆ ಅವನು ಒಂದಿನ ಬರ್ತಾನೆ ಮೇಲಕ್ಕೆ ಮತ್ತು ಸಂಜೆಗೆ ಅವನು ಅಸ್ತಮಾನ ಅಂತಾನೆ. ಅದನ್ನು ಸೂರ್ಯನಿಗೆ ಅಸ್ತ ಇದೆ, ವೇದವ್ಯಾಸರ ಅಸ್ತ ಇಲ್ಲಿ ಹೇಳಲಿಕ್ಕೆ ಸದೋದಿತ ಅಂದದ್ದು. ಯಾವಾಗಲೂ ಉದಯಿಸಿಕೊಂಡೇ ಇರ್ತಾರೆ ಇವರು ಅಂತ. ಅವನಿಗೂ ಬೇಕಾದಷ್ಟು ರಶ್ಮಿಗಳಿದೆ ಸೂರ್ಯನಿಗೆ, ಅದು ಜಡವಾದ ರಶ್ಮಿ. ಇವರದ್ದು ವಿಜ್ಞಾನ ರಶ್ಮಿ, ಜ್ಞಾನ ಮರೀಚಿಮಾಲಿ. ಸೂರ್ಯನ ರಶ್ಮಿಗಳು ಎಲ್ಲ ಜಡವಾದಂತಹ ಬೆಂಕಿಯ ಕಿಡಿಗಳಾಗಿ, ಚಿದ್ರೂಪವಾದಂತಹ ಮರೀಚಿ ಇರುವಂತಹ ವ್ಯಕ್ತಿ ಅದು ವೇದವ್ಯಾಸರಿದ್ದಾರೆ. ಅವನು ಒಳಗಿದ್ದಂತಹ ಕತ್ತಲನ್ನು ತೆಗೆಯುವುದೇ ಇಲ್ಲ. ಕೋಣೆ ಒಳಗೆ ನಾವು ದೀಪವನ್ನೇ ಆಗಬೇಕು, ಸೂರ್ಯನು ಬರುವುದಿಲ್ಲ. ಪೆಟ್ಟಿಗೆ ಒಳಗೆ ಕತ್ತಲೇ ಇರ್ತದೆ, ಸೂರ್ಯನು ಬರುವುದಿಲ್ಲ, ಬಾಗಿಲು ತೆಗೆದರೆ ತಾನೆ. ಹಾಗೆ ನಮ್ಮ ಹೃದಯದೊಳಗಂತೂ ಖಂಡಿತವಾಗಿ ಸೂರ್ಯ ಬರುವುದಿಲ್ಲ. ಆದ್ದರಿಂದ ಹೃದಯದ ಒಳಗಿರತಕ್ಕಂಥ ಕತ್ತಲೆಯನ್ನು ತೆಗಿಬೇಕಾದರೆ ವೇದವ್ಯಾಸರೆನ್ನುವ ಸೂರ್ಯ ಬರಬೇಕು. ಅಜ್ಞಾನ ಎನ್ನುವ ಕತ್ತಲೆ ಅದು ಎಲ್ಲರದ್ದು ಹೋಗುವುದಿಲ್ಲ, ಅವರ ಭಕ್ತರದ್ದು ಅಂದರೆ ಸ್ವಭಕ್ತ ಆರ್ಧೋಚ್ಚ ತಮೋನಿ ಅಂತ. ದೇವರ ಮೇಲೆ ಪ್ರೀತಿ ಇದ್ದವರಿಗೆ, ದೇವರ ಭಕ್ತರಾದವರಿಗೆ ಅವರ ಹೃದಯದಲ್ಲಿ ಮಡುಗಟ್ಟಿದ ಅತಿ ದಟ್ಟವಾದ ಬಹಳ ಗಾಢವಾದಂತಹ ಅಜ್ಞಾನವು ಅದು ಹೊರಟೋಗ್ತದೆ. ಅವರ ಭಕ್ತರಾಗದವರಿಗೆ ವೇದವ್ಯಾಸರು ಎಷ್ಟಾದರೂ ಅರ್ಥ ಆಗುವುದಿಲ್ಲ, ಕತ್ತಲು ಹೋಗಲಿಕ್ಕಿಲ್ಲ. ಅಂದರೆ ವ್ಯಾಸರಿಗೂ ಸೂರ್ಯನಿಗೂ ನಾವು ಕಂಪೇರ್ ಮಾಡಿದರೆ ಸೂರ್ಯನ ಹಾಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಸೂರ್ಯನ ಹಾಗೆ ಅಸ್ತ ಇಲ್ಲ, ಸೂರ್ಯನಂತೆ ಜಡವಾದ ಕಿರಣ ಅಲ್ಲ. ಸೂರ್ಯ ಏನು ಮಾಡಿದರೂ ಒಳಗೋಗುವ ಕತ್ತಲೆ ತೆಗೆಯುವುದಿಲ್ಲ. ಆದ್ದರಿಂದ ಸೂರ್ಯನಿಗಿಂತ ವಿಲಕ್ಷಣವಾದಂತಹ ಜ್ಞಾನ ಸೂರ್ಯ ಅವರು ವೇದವ್ಯಾಸರು. ಮತ್ತು ಅವನಿಗೆ ಸೂರ್ಯನ ಮಂಡಲ ಉಂಟಲ್ಲ, ಸೂರ್ಯಮಂಡಲ, ಅದಕ್ಕೆ ಕೆಲವೊಮ್ಮೆ ಗ್ರಹಣ ಆಗ್ತದೆ. ಗ್ರಹಣ ಆದರೆ ಖಂಡಗ್ರಹಣ, ಖಗ್ರಾಸ ಎಲ್ಲ ಹೇಳ್ತೇವೆ, ಇಡೀ ಕಾಣ್ತಾ ಇಲ್ಲ. ಮೇಘಮಂಡಲಗಳು ಕೆಲವೊಮ್ಮೆ ಅಡ್ಡ ಬರ್ತವೆ. ವೇದವ್ಯಾಸರಿಗೆ ಯಾವತ್ತೂ ಸಹ ಗ್ರಹಣ ಇಲ್ಲ, ಅಭಿಭವ ಇಲ್ಲ, ಅಡ್ಡ ಬರೋದಿಲ್ಲ. ಅಖಂಡ ಗುಣೋರು ಮಂಡಲ ಅಂತ ಹೇಳಿ ಸೂರ್ಯಮಂಡಲಕ್ಕೂ ಅದಕ್ಕೆ ಇರತಕ್ಕ ಒಂದು 3-4 ವಿಶೇಷಣಗಳ ಜೊತೆಯಲ್ಲಿ ಚಿಂತನೆಯಲ್ಲಿ ಪಂಚರಾತ್ರ ಸಂಹಿತೆ ಚಿಂತನೆ ಮಾಡಿದ ಅದನ್ನು ವೇದವ್ಯಾಸರ ಚಿಂತನೆಯಲ್ಲಿ ಮಧ್ವಾಚಾರ್ಯ ನಮಗೆ ಕೊಟ್ಟಿದ್ದಾರೆ. ಅದರ ಪ್ರಾರ್ಥನೆಯೊಂದಿಗೆ ಈ ಬಾರಿಯ ವೇದವ್ಯಾಸರ ಚಿಂತನೆಯನ್ನು ಮುಗಿಸುವ ಜೊತೆಯಲ್ಲಿ ಮುಂದಿನ ಬಾರಿಗೆ ಮತ್ತೆ ನರಸಿಂಹ ಜಯಂತಿಯ ಚಿಂತನೆಗೆ ನಾವೆಲ್ಲ ಸೇರುವ ಅಂತ ಹೇಳ್ತಾ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.